ಜಮ್ಮು ಕಾಶ್ಮೀರ ಹರಿಯಾಣ ಚುನಾವಣಾ ದಿನಾಂಕ ಘೋಷಣೆಯಾಗಿದೆ. ಕೇಂದ್ರ ಚುನಾವಣಾ ಆಯೋಗ ಸುದ್ದಿಗೋಷ್ಠಿಯನ್ನ ನಡೆಸಿ ಈ ಒಂದು ವಿಧಾನಸಭಾ ಚುನಾವಣೆಯನ್ನ ಘೋಷಣೆ ಮಾಡಿದ್ದಾರೆ. ಜಮ್ಮು ಕಾಶ್ಮೀರಕ್ಕೆ ಹಾಗೆ ಹರಿಯಾಣಕ್ಕೆ ವಿಧಾನಸಭಾ ಚುನಾವಣೆಯ ದಿನಾಂಕವನ್ನ ಘೋಷಣೆ ಮಾಡಲಾಗಿದೆ. ಜಮ್ಮು ಕಾಶ್ಮೀರಕ್ಕೆ 3 ಹಂತದ ಚುನಾವಣೆ ಇದೆ. ಜಮ್ಮು ಕಾಶ್ಮೀರದ ಮೊದಲ ಹಂತದ ಚುನಾವಣೆ ಸೆಪ್ಟೆಂಬರ್ 18ನೇ ತಾರೀಕು ನಡೆಯಲಿದೆ. ಹಾಗೆ ಜಮ್ಮು ಕಾಶ್ಮೀರದ 2ನೇ ಹಂತದ ಚುನಾವಣೆ ಸೆಪ್ಟೆಂಬರ್ 25ನೇ ತಾರೀಕು ನಡೆಯಲಿದೆ. ಜಮ್ಮು ಕಾಶ್ಮೀರದ 3ನೇ ಹಂತದ ಚುನಾವಣೆ ಅಕ್ಟೋಬರ್ 1ನೇ ತಾರೀಕು ನಡೆಯಲಿದೆ. ಹಾಗೆ ಅಕ್ಟೋಬರ್ 4ರಂದು ನಡೆಯಲಿರುವಂತಹ ಮತ ಎಣಿಕೆ. ಜಮ್ಮು ಕಾಶ್ಮೀರದ 3ನೇ ಹಂತದ ಚುನಾವಣೆ ಮುಗಿದ ನಂತರ ಅಂದ್ರೆ ಅಕ್ಟೋಬರ್ 1ನೇ ತಾರೀಕು ಈ ಒಂದು ಜಮ್ಮು ಕಾಶ್ಮೀರದ 3ನೇ ಹಂತದ ಚುನಾವಣೆ ಕಂಪ್ಲೀಟ್ ಆಗುತ್ತೆ. ಅದಾದ ನಂತರ ಅಕ್ಟೋಬರ್ 4ರಂದು ಮತ ಎಣಿಕೆ ನಡೆಯಲಿದೆ ಅಂತ ಹೇಳಿ ಕೇಂದ್ರ ಚುನಾವಣಾ ಆಯೋಗ ತಿಳಿಸಿದೆ. ಆಕ್ಟ್ 370 ರದ್ದಾದ ಬಳಿಕ ಜಮ್ಮು ಕಾಶ್ಮೀರದಲ್ಲಿ ಈ ಒಂದು ಚುನಾವಣೆ ನಡೀತಾ ಇದೆ. ಹರಿಯಾಣದ ವಿಧಾನಸಭೆಗೆ ಅಕ್ಟೋಬರ್ 1ರಂದು ಚುನಾವಣೆಯನ್ನ ಘೋಷಣೆ ಮಾಡಲಾಗಿದೆ. ಹರಿಯಾಣದ ವಿಧಾನಸಭೆ ಎಲೆಕ್ಷನ್ ನಡೆಯೋದು ಅಕ್ಟೋಬರ್ 1ನೇ ತಾರೀಕು. ಹಾಗೆ ಅಕ್ಟೋಬರ್ 4ನೇ ತಾರೀಕು ಹರಿಯಾಣ ವಿಧಾನಸಭೆಯ ಚುನಾವಣೆಯ ಮತ ಎಣಿಕೆ ಪ್ರಾರಂಭವಾಗುತ್ತದೆ. ಹಾಗೆ ಜಮ್ಮು ಕಾಶ್ಮೀರದ ಮತ ಎಣಿಕೆ ಕೂಡ 4ನೇ ತಾರೀಕೆ ಇದೆ. ಇಲ್ಲಿ ಹರಿಯಾಣದ ಒಂದು ವಿಧಾನಸಭಾ ಎಲೆಕ್ಷನ್ನ ಚುನಾವಣೆಯ ಮತ ಎಣಿಕೆ ಕೂಡ 4ನೇ ತಾರೀಕಿನಲ್ಲಿ ಇದೆ.